ರಾಕಿಂಗ್ ಸ್ಟಾರ್ ಯಶ್ ಕ್ರೇಜ್ ಎಲ್ಲೆಡೆ ಇದೆ. ಅಮೆರಿಕದಲ್ಲೂ ರಾಕಿ ಭಾಯ್ ಅಂತ ಕೂಗಿದವರೇ ಹೆಚ್ಚು ನೋಡಿ. ಭಾರತದಲ್ಲಿ ಓಕೆ ಬಿಡಿ, ಆದ್ರೆ ಅಲ್ಲೂ ಈ ರೀತಿಯ ಕ್ರೇಜ್ ಇರೋಕ್ಕೆ ಸಾಧ್ಯವೇ? ಈ ಪ್ರಶ್ನೆಗೆ ಕಾಮಿಕ್ ಕಾನ್ 2026ರಲ್ಲಿಯೇ ಉತ್ತರ ಸಿಕ್ಕಿದೆ. ರಾಮಾಯಣ ಚಿತ್ರದ ಪ್ರಮೋಷನ್ಗೆ ರಾಕಿಂಗ್ ಸ್ಟಾರ್ ಯಶ್ ಇಲ್ಲಿಗೆ ಆಗಮಿಸಿದ್ರು. ಚಿತ್ರದ ಪ್ರಥಮ ಟ್ರೇಲರ್ ಕೂಡ ಇಲ್ಲಿ ಪ್ರದರ್ಶನ ಆಯಿತು. ಆ ಬಳಿಕ ಸಿನಿಮಾ ರಾಮನ ಪಾತ್ರಧಾರಿ ರಣಬೀರ್ ಕಪೂರ್ ಬಂದ್ರು. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಇದ್ದರು. ಆಗ್ಲೇ ಇಲ್ಲಿ ಅಭಿಮಾನಿಗಳು ಮೊದಲು ಡ್ಯಾಡ್ ಇಸ್ ಹೋಮ್ ಅಂತಲೇ ಕೂಗಿದ್ರು. ಇದಾದ್ಮೇಲೆ ಯಶ್ ಕಾರ್ಯಕ್ರಮದ ಕೊನೆಗೆ ಹೊರಟು ನಿಂತರು. ಆಗ್ಲೇ ಫ್ಯಾನ್ಸ್ ಮುಗಿಬಿದ್ರು. ಸೆಲ್ಫಿ ಬೇಕು ಅಂತ ನಿಂತರು. ಹಾಗಂತ ಯಶ್ ಯಾರಿಗೂ ಬೇಸರ ಮಾಡ್ಲಿಲ್ಲ. ಎಲ್ಲರ ಜೊತೆಗೂ ಸೆಲ್ಫಿ ತೆಗೆಸ್ಕೊಂಡ್ರು. ಈ ಒಂದು ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆಯುತ್ತಿದೆ ಅಂತ ಹೇಳಬಹುದು. ಪಲಾರ್ ಚಿತ್ರದ ಮೊದಲ ಹಂತದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಮುಹೂರ್ತ ಆಗಿ 1 ತಿಂಗಳೇ ಆಗಿದೆ. 30 ದಿನಗಳಲ್ಲಿ ಚಿತ್ರದ ಮೊದಲ ಹಂತದ ಶೂಟಿಂಗ್ ಮುಗಿದಿದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಈ ಚಿತ್ರದ ಮೂಲಕವೇ ಹೀರೋ ಆಗಿದ್ದಾರೆ. ಈ ಚಿತ್ರದ ನಾಯಕಿ ಯಾರು ಅನ್ನೋದು ಇನ್ನು ಹಾಗೆ ಇದೆ. ಆ ಕುತೂಹಲ ನಡುವೆ ಡೈರೆಕ್ಟರ್ ಚಂದ್ರಮೋಹನ್ ಇದೀಗ ತಮ್ಮ ಪಳಾರ್ ಚಿತ್ರದ ಮೊದಲ ಹಂತದ ಶೂಟಿಂಗ್ ಮುಗಿಸಿದ್ದಾರೆ. ಪಳಾರ್ ಚಿತ್ರ ಜೂನ್ 21ರಂದು ಲಾಂಚ್ ಆಗಿದೆ. ಆ ದಿನ ಗಿಲ್ಲಿ ನಟನ ಜನ್ಮದಿನ ಇತ್ತು. ಈ ಹಿನ್ನೆಲೆಯಲ್ಲಿಯೇ ಚಿತ್ರತಂಡ ಒಂದು ಪ್ಲಾನ್ ಮಾಡಿತ್ತು. ಜನ್ಮದಿನಕ್ಕೆ ಚಿತ್ರದ ಪೋಸ್ಟರ್ ಬಿಡಿತು. ಈ ದಿನವೇ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಮುಹೂರ್ತ ಕೂಡ ಆಯಿತು. ಇನ್ನೇನು ಚಿತ್ರದ ಶೂಟಿಂಗ್ ಶುರು ಮಾಡ್ತೀವಿ ಅಂತಲೇ ಹೇಳಿತ್ತು. ಬಿಗ್ ಬಾಸ್ ಕನ್ನಡ 12ರ ಸ್ಪರ್ಧಿ ನಟಿ ಅಶ್ವಿನಿ ಗೌಡ ಅವರು ಇತ್ತೀಚೆಗೆ ಮಾಧ್ಯಮಗಳೊಟ್ಟಿಗೆ ರಾಜಕೀಯ, ಚಲನಚಿತ್ರರಂಗ ಹಾಗೂ ವೈಯಕ್ತಿಕ ನಿರ್ಧಾರಗಳ ಮನಬಿಚ್ಚಿ ಮಾತನಾಡಿದ್ದಾರೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಸಿಎಂ ಆಗಿದ್ದಾರೆ. ಕನ್ನಡ ಚಿತ್ರರಂಗದಿಂದ ಅದೇ ರೀತಿ ಯಾರು ಸಿಎಂ ಆಗಬಹುದು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅಶ್ವಿನಿ ಗೌಡ, ಇವತ್ತು ನಾಡು, ನುಡಿ, ನೆಲ, ಭಾಷೆ ಅಂತ ಹೋರಾಟ ಮಾಡಿ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ಎಷ್ಟೋ ಜನ ನಾಯಕರಿದ್ದಾರೆ. ಅದರಲ್ಲಿ ನಾನು ಪ್ರಮುಖವಾಗಿ ನಾನು ಹೇಳೋದು ನಮ್ಮ ನಾಯಕರು ಟಿ. ನಾರಾಯಣಗೌಡ್ರು ಅಂತ. ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಸಿನಿಮಾದಲ್ಲಿರೋರು ಆಸಕ್ತಿ ಇದ್ದು ಎಲ್ಲವನ್ನೂ ಬದಿಗಿಟ್ಟು ಬರ್ತೀನಿ ಅಂತಂದ್ರೆ ಮಾಡ್ಲಿ ಬಿಡಿ. ನನಗೆ ಅನ್ಸೋದು ದರ್ಶನ್ ಅವರು ಬಂದ್ರೆ ಚೆನ್ನಾಗಿರುತ್ತೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ಎಂದಿದ್ದಾರೆ ಅಶ್ವಿನಿ ಗೌಡ. ಕರ್ನಾಟಕದ ಮನೆಮನಗಳಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಡುವ, ಚರ್ಚೆಯಾಗುವ ಏಕೈಕ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ಕನ್ನಡ. ಪ್ರತಿ ಸೀಸನ್ ಮುಗಿದ ತಕ್ಷಣವೇ ಮುಂದಿನ ಸೀಸನ್ ಯಾವಾಗ ಶುರುವಾಗುತ್ತೆ ಅನ್ನೋ ಕುತೂಹಲ ಕನ್ನಡಿಗರಲ್ಲಿ ಮೂಡೋದು ಸಹಜ. ಕೇವಲ ಟಿವಿ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲೂ ದಿನಪೂರ್ತಿ ಬಿಗ್ ಬಾಸ್ ಕುರಿತಾದ ಚರ್ಚೆಗಳೇ ಕಾವು ಪಡೆದುಕೊಳ್ಳುತ್ತವೆ. ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವ ರೂಪದಲ್ಲಿ ಬರಲಿದೆ? ಮನೆ ಹೇಗಿರ್ಲಿದೆ? ಈ ಬಾರಿ ಪ್ರೇಕ್ಷಕರನ್ನ ರಂಜಿಸಲು ಯಾರೆಲ್ಲ ಘಟಾನುಘಟಿಗಳು ದೊಡ್ಮನೆ ಪ್ರವೇಶಿಸಲಿದ್ದಾರೆ ಎಂಬ ಪ್ರಶ್ನೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಮುಖ್ಯವಾಗಿ ಈ ಬಾರಿಯ ಸ್ಪರ್ಧಿಗಳ ಪಟ್ಟಿ ಕುರಿತು ದಿನಕ್ಕೊಂದು ಹೊಸ ಹೆಸರು ಕೇಳಿಬರುತ್ತಿದೆ. ಜನಪ್ರಿಯ ಕಿರುತೆರೆ ನಟ-ನಟಿಯರು, ಸೋಷಿಯಲ್ ಮೀಡಿಯಾ ಖ್ಯಾತ ಇನ್ಫ್ಲೂಯೆನ್ಸರ್ಗಳು, ವಿವಾದಾತ್ಮಕ ವ್ಯಕ್ತಿಗಳು ಮತ್ತು ಕಾಮನ್ ಮ್ಯಾನ್ ಸೇರಿದಂತೆ ಹಲವರ ಹೆಸರುಗಳು ಪ್ರೇಕ್ಷಕರ ಊಹೆಗಳಲ್ಲಿ ಹರಿದಾಡುತ್ತಿವೆ. ಜೊತೆಗೆ ಎಂದಿನಂತೆ ತಮ್ಮ ವಿಶಿಷ್ಟ ಶೈಲಿ ಹಾಗೂ ಖಡಕ್ ನಿರೂಪಣೆಯ ಮೂಲಕ ಕಿಚ್ಚನ ಪಂಚಾಯಿತಿ ನಡೆಸಿಕೊಡುವ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರನ್ನ ಮತ್ತೆ ವೇದಿಕೆ ಮೇಲೆ ನೋಡಲು ಅಭಿಮಾನಿಗಳು ಕಾತರರಾಗಿದ್ದಾರೆ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಚೆಲುವೆ ಮೊನಾಲಿಸಾ ಬಾಳು ಇದೀಗ ಸೂತ್ರ ಇಲ್ಲದ ಗಾಳಿಪಟದಂತೆ ಆಗಿದೆ. ಕುಂಭಮೇಳದಲ್ಲಿ ವೈರಲ್ ಆದ ನಂತರ ಮೊನಾಲಿಸಾಗೆ ಹಲವು ಸಿನಿಮಾಗಳಿಗೆ ಆಫರ್ ಬಂದಿತ್ತು. ಕೇವಲ ಸಿನಿಮಾ ಮಾಡಿಕೊಂಡಿದ್ರೆ ಆಕೆಯ ಬಾಳು ಹೊಸದಾಗಿ ಆರಂಭವಾಗಬಹುದಿತ್ತು. ಆದರೆ ಆಗಿದ್ದು ಬೇರೆ. ಸಿನಿಮಾ ಮಾಡುವಾಗ ಪರಿಚಯವಾದ ನಟ ಫರ್ಮಾನ್ ಖಾನ್ ಜೊತೆ ಸ್ನೇಹ ಬೆಳೆಸಿದ್ರು. ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಆನಂತರ ಕುಟುಂಬದ ವಿರೋಧ ಕಟ್ಟಿಕೊಂಡು ಮದುವೆಯಾದರು. ಆ ಮದುವೆಯೇ ಮೊನಾಲಿಸಾಳ ಬಾಳನ್ನು ಹಾದಿ ತಪ್ಪಿಸುತ್ತಿದೆ. ಇವರ ಮದುವೆ ಲವ್ ಜಿಹಾದ್ ಆಯಿತು. ಅವರ ಕುಟುಂಬ ವಿರೋಧ ವ್ಯಕ್ತಪಡಿಸಿತು. ಇವರದ್ದು ಬಾಲ್ಯ ವಿವಾಹ ಅಂತ ವಿವಾದವೂ ಆಯಿತು. ಇದೀಗ ಆಕೆಗೆ ಜೀವ ಬೆದರಿಕೆ ಇದೆಯಂತೆ. ತನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ರಕ್ಷಣೆ ಕೊಡಬೇಕು ಅಂತ ಮೊನಾಲಿಸಾ ಕೇರಳದ ಹೈಕೋರ್ಟ್ ಮೆಟ್ಟಿಲು ಏರಿದ್ರು.
ಈಗ ಹೈಕೋರ್ಟ್ ಮೊನಾಲಿಸಾಗೆ ಪೊಲೀಸ್ ರಕ್ಷಣೆ ನೀಡಬೇಕು ಅಂತ ಆದೇಶ ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.